ದೇವರ ಆಶೀರ್ವಾದ ನಿಮಗಿದೆ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಖಂಡಿತ ಒಳ್ಳೆಯದಾಗುತ್ತೆ, ನೀವು ಕೂಡ ಗೆಲ್ತೀರಾ. ನಿಮ್ಮನ್ನು ನೋಡಿ ನಕ್ಕೋರ ಮುಂದೆ, ನಿಮಗೆ ಅವಮಾನ ಮಾಡಿ ನಕ್ಕೋರ ಮುಂದೆ, ನಿಮಗೆ ಕಣ್ಣೀರು ಹಾಕ್ಸಿ ನಕ್ಕೋರ ಮುಂದೆ ಕೂಡ ನೀವು ನಗ್ನಗ್ತಾ ಬದುಕ್ತೀರಾ. ಇದಂತೂ ನಾನು ಖಂಡಿತವಾಗಿ ರಾಯರು ಇದ್ದಾರೆ ಅಂತ ಎಷ್ಟು ನಂಬ್ತೀನೋ ಅಷ್ಟು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ನಿಮಗೆ ಅವಮಾನ ಮಾಡಿದವ್ರ ಮುಂದೆ, ನಿಮಗೆ ನೋವನ್ನು ಕೊಟ್ಟವ್ರ ಮುಂದೆ, ನಿನ್ನ ಹಣೆ ಬರನೇ ಇಷ್ಟಂತ ಮಾತಾಡಿದವ್ರ ಮುಂದೆ ತುಂಬ ಎತ್ತರಕ್ಕೆ ಬೆಳೆದು ತೋರಿಸ್ತೀರಾ. ಇದಂತೂ ಸತ್ಯ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ, ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಿರ್ತಕ್ಕಂತಹ ವಿಷಯ ಬಹಳ ಜನಗಳ ಜೀವನದಲ್ಲಿ ನಡೆಯುವಂಥದ್ದಾಗಿರುತ್ತೆ. ಆದರೆ ಈ ಸಮಯ ಯಾಕೆ ಎದುರಾಗುತ್ತೆ, ಆ ಸಮಯದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂತ ಅಂದರೆ ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಚಿಕ್ಕದಾದ ವಿಡಿಯೋ ಕೂಡ ಹಾಕಿದ್ದೆ. ಈ ವಿಡಿಯೋ ಕೂಡ ಅಷ್ಟೊಂದು ದೊಡ್ಡದಾಗಲ್ಲ ಅಂತ ಅನ್ಕೊತೀನಿ. ಚಿಕ್ಕದ್ರಲ್ಲೇ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಸಮಯ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಇವತ್ತಲ್ಲ ನಾಳೆ ನಿಮ್ಮ ಜೀವನದಲ್ಲಿ